ಹಲೋ ಎವ್ರಿವನ್, ಗ್ರೂಪ್ ಸಿ ಎಕ್ಸಾಮ್ ಪ್ರಿಪ್ರೇಷನ್ಸ್ ವೀಡಿಯೋಸ್ ನೋಡ್ತಾ ಇದ್ವಿ ಅಲ್ವಾ. ಸೊ ಅದರಲ್ಲಿ ಕಮ್ಯುನಿಕೇಷನ್ ಪೇಪರು ಸಬ್ಜೆಕ್ಟ್ ಕೋಡ್ 94ನಲ್ಲಿ ಕಂಪ್ಯೂಟರ್ ನಾಲೆಡ್ಜ್ ರಿಲೇಟೆಡ್ ಕ್ವೆಶನ್ಸ್ ನೋಡ್ತಾ ಇದ್ವಿ. ಆಲ್ರೆಡಿ 10 ಕ್ವೆಶನ್ಸ್ ಕಲ್ತಾಗಿದೆ. ಸೊ ಇವತ್ತು ಅನದರ್ 5 ಕ್ವೆಶನ್ಸ್ ನೋಡೋಣ. ಆಗಲೇ ಹೇಳಿದಾಗೆ ಸಬ್ಜೆಕ್ಟ್ ಕೋಡ್ 94 ಕಮ್ಯುನಿಕೇಷನ್ ಪೇಪರು ಕಂಪ್ಯೂಟರ್ ನಾಲೆಡ್ಜ್ ಕ್ವೆಶನ್ಸ್. 81st ಕ್ವೆಶನ್ ನೋಡೋಣ. Small programs to automate repetitive tasks in MS Word are called. ಸೊ MS Word ಇವನ್ ನಾವು ಎಕ್ಸೆಲ್ ಶೀಟ್ನಲ್ಲೂ MS ಎಕ್ಸೆಲ್ನಲ್ಲೂ ಬಳಸ್ತೀವಿ. ಇದನ್ನು ಏನಪ್ಪ ಅಂತಂದರೆ ಅದು ಸಣ್ಣ ಸಣ್ಣ ಪ್ರೋಗ್ರಾಮ್ ಬರೆದು ಅದನ್ನು ಎಂಬೆಡ್ ಮಾಡ್ತೀವಿ. ಸೊ ದ್ಯಾಟ್ ಅದು ಕೆಲವೊಂದು ರಿಪಿಟೇಟಿವ್ ಟಾಸ್ಕ್ನ ಅದಾಗದೇ ಆಗೋ ಥರ ಆಟೋಮೇಟ್ ಮಾಡಿ ಬರಿತೀವಿ. ಸೊ ಏನಂತೀವಿ ಅದಕ್ಕೆ ಮ್ಯಾಕ್ರೋಸ್ ಅಂತ ಕರಿತೀವಿ. ಓಕೆನಾ. ಸೊ ಇದರಲ್ಲಿ ಆನ್ಸರ್ ಬಂದು ಮ್ಯಾಕ್ರೋಸ್ ಅಂದರೆ ದೇ ಆರ್ ದಿ ಸ್ಮಾಲ್ ಪ್ರೋಗ್ರಾಮ್ಸ್ ಟು ಆಟೋಮೇಟ್ ರಿಪಿಟೇಟಿವ್ ಟಾಸ್ಕ್ಸ್ ಇನ್ MS ವರ್ಡ್. ಓಕೆ. ಸೊ ಎಕ್ಸೆಲಲ್ಲಿ ಕೂಡ ಬರಿಬೋದು ನಾವು ಇದನ್ನು ಮ್ಯಾಕ್ರೋಸ್ನ. ಅಂದರೆ ಅದೊಂದು ಚಿಕ್ಕ ಪ್ರೋಗ್ರಾಮ್, ಅದು ಕೋಡ್ ಮಾಡ್ತಾರಲ್ವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ. ಆ ಕೋಡ್ ಮಾಡಿ ರಿಪಿಟೇಟಿವ್ ಕೆಲಸನ ನಾವು ಆಟೋಮೇಟ್ ಮಾಡ್ತೀವಿ ಇದರಲ್ಲಿ. Next, the formula in MS Excel to find the maximum value of the content of A1, A2, A3 and B1, B2, B3 is. ಸೊ ಎಕ್ಸೆಲ್ನಲ್ಲಿ ಫಾರ್ಮುಲಾ ಯಾವುದು, ಇದರಲ್ಲಿ ಕರೆಕ್ಟ್ ಫಾರ್ಮುಲಾ ಯಾವುದು ಅಂತ ಕಂಡುಹಿಡಿಬೇಕು. ನಾವು ಏನು ಮಾಡಬೇಕು, ಅದರಲ್ಲಿ A1, A2, A3 ಮತ್ತು B1, B2, B3ನಲ್ಲಿರುವಂಥ ಮ್ಯಾಕ್ಸಿಮಮ್ ನಂಬರ್ ಯಾವುದು ಅನ್ನೋದನ್ನು ಆ ಫಾರ್ಮುಲಾ ನಿಮಗೆ ಹೇಳಬೇಕಾಗಿರುತ್ತೆ. ಇಲ್ಲಿ ಇದರಲ್ಲಿ A1 ಅಂದರೆ ಯಾವುದು ಕಾಣ್ತಿದೆ ಅಲ್ವಾ ನಿಮಗೆ ಎಕ್ಸೆಲು. ಸೊ ಇಲ್ಲಿ ನೋಡಿ, ಇಲ್ಲಿ ನಾನು ಕ್ಲಿಕ್ ಮಾಡಿದ ತಕ್ಷಣ ಸೆಲ್ ಮೇಲೆ ಇಲ್ಲಿ ಕಾಣುತ್ತೆ ನೋಡಿ, ಕಾಣ್ತಾ ಇದೆ ಅಲ್ವಾ. A1 ಅಂದರೆ ಎ ಅನ್ನೋಂಥ ಒಂದು ಕಾಲಮ್ನಲ್ಲಿ ಫಸ್ಟ್ ರೋ A1, A2 ಇಲ್ಲಿ ನೋಡಿ ಇಲ್ಲಿ ಕಾಣುತ್ತೆ A2, ನೆಕ್ಸ್ಟು A3. ಅದೇ B1 ಅಂದರೆ ಏನರ್ಥ, ಬಿ ಅನ್ನೋ ಕಾಲಮ್ನಲ್ಲಿ ಫಸ್ಟ್ ರೋ B1, B2 ಇಲ್ಲಿ ನೋಡಿ B2 ಮತ್ತು ನೆಕ್ಸ್ಟ್ ರೋಗೆ ಬಂದಾಗ ನಾನು B3. ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಏನೋ ನಂಬರ್ಸ್ ಇರುತ್ತೆ ಅಂದ್ಕೊಳ್ಳಿ, 7, 8, 9 ಮತ್ತು 1, 5, 13 ಅಂತ, ರೈಟ್. ಸೊ ಇದಿಷ್ಟರಲ್ಲೂ ನನಗೆ ಯಾವುದು ಮ್ಯಾಕ್ಸಿಮಮ್ ನಂಬರ್ ಅಂತ ಕಂಡುಹಿಡಿಯೋಕೆ ಏನು ಫಾರ್ಮುಲಾ ಅಂತ ಈ ಸೆಲ್ನಲ್ಲಿ ನಾನು ಫಾರ್ಮುಲಾ ಬರ್ಕೋತೀನಿ. ಫಾರ್ಮುಲಾ ಬರೆಯುವಾಗ ಯಾವಾಗಲೂ ಈಕ್ವಲ್ಸ್ ಅಂತ ಹಾಕಬೇಕು. ಏನು ಫಾರ್ಮುಲಾ ಇದೆಲ್ಲ ಫಿಕ್ಸ್ಡ್. ಆ್ಯಕ್ಚುಲಿ ನೀವು ಹೊಸ್ದಾಗೇನೋ ಬರೆಯೋಕ್ಕಾಗಲ್ಲ, ಅಲ್ಲಿ ಏನಿರುತ್ತೋ ಅದನ್ನು ಯೂಸ್ ಮಾಡ್ಕೋಬೇಕು. ಮ್ಯಾಕ್ಸ್ ಅಂತ ಒಂದಿದೆ. ಓಕೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ನೀವೇನಂದರೆ ಮೌಸ್ದು ಲೆಫ್ಟ್ ಬಟನ್ ಇರುತ್ತಲ್ವ, ಅದನ್ನು ಒತ್ತಿಡ್ಕೊಂಡು ಹಿಂಗೆಲ್ಲಾನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಿಷ್ಟು ಈ ಥರ. ಓಕೆನಾ. ಅದಷ್ಟು ಅಥವಾ ಆರೋ ಕೀಸಾರು ಯೂಸ್ ಮಾಡ್ಬೋದು ನೀವು. ಮತ್ತು ನಾನು ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತಾ ಇದ್ದೀನಿ ಇಲ್ಲಿ, ರೈಟ್. ಕೊಟ್ಟರೆ ನೋಡಿ 13 ಅಂತ ಬರ್ತಾ ಇದೆ ನನಗೆ ಅಲ್ವಾ. ಫಾರ್ ಎಕ್ಸಾಂಪಲ್ ಇಲ್ಲಿ ಇನ್ನೊಂದು ಚೇಂಜ್ ಮಾಡ್ತೀನಿ. ಫಾರ್ಮುಲಾ ಹಾಕೋದ್ರದ್ದು ಅಡ್ವಾಂಟೇಜ್ ಏನಪ್ಪ ಅಂದರೆ ನೀವು ಇಲ್ಲಿ ಏನೇ ಚೇಂಜ್ ಮಾಡಿದ್ರು ಈ ಫಾರ್ಮುಲಾ ಅಪ್ಡೇಟ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 20 ಹಾಕ್ತೀನಿ. ಸೊ ಆಗ ಇದೆಲ್ಲದ್ರದ್ದು ಏನಾಗುತ್ತೆ 20 ಆಗುತ್ತಲ್ವಾ. ನೋಡಿ ಮ್ಯಾಕ್ಸಿಮಮ್ ವ್ಯಾಲ್ಯೂ 20 ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದನ್ನು 0, 0 ಮಾಡಿಬಿಡ್ತೀನಿ. ಸೊ ದಟ್ ಮ್ಯಾಕ್ಸಿಮಮ್ ಉಳಿದಿದ್ರಲ್ಲಿ ಮ್ಯಾಕ್ಸಿಮಮ್ ಯಾವುದು 9. ಸೊ 9 ಅಪ್ಡೇಟ್ ಆಗುತ್ತೆ. ಸೊ ಅಂದರೆ ಏನಿದೆ ಫಾರ್ಮುಲಾ, ಈಕ್ವಲ್ಸ್ ಇಲ್ಲಿ ಕಾಣ್ತಿದೆ ನೋಡಿ, ಈಕ್ವಲ್ಸ್ ಟು ಮ್ಯಾಕ್ಸ್ ಆಫ್ A1 ಕೋಲನ್ B3. ಅಂದರೆ A1ಇಂದ ಹಿಡಿದು B3ವರೆಗಿರೋ ಎಲ್ಲದರಲ್ಲೂ ಸೇರಿಸಿ ಅದು ಮ್ಯಾಕ್ಸಿಮಮ್ ಕೊಡುತ್ತೆ. ಸೊ ಇನ್ನೊಂದ್ಸತಿ ನೋಡ್ಕೊಳ್ಳಿ, ಈಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಆಫ್ A1 ಕೋಲನ್ B3. ಮ್ಯಾಕ್ಸಿಮಮ್ ಆಫ್ A1 ಕೋಲನ್ B3. ಸೊ ಆಪ್ಷನ್ 3 ಈಸ್ ದಿ ರೈಟ್. 83rd question, to insert a new worksheet in MS Excel we press. ಏನನ್ನ ಪ್ರೆಸ್ ಮಾಡಿದ್ರೆ ಹೊಸದೊಂದು ವರ್ಕ್ಶೀಟೇನೆ ಇನ್ಸರ್ಟ್ ಆಗುತ್ತೆ ಅಂತ. ಎಕ್ಸೆಲ್ ನೋಡೋಣ. ಏನದು ವರ್ಕ್ಶೀಟ್ ಅಂದರೆ, ಫಾರ್ ಎಕ್ಸಾಂಪಲ್ ಇದು ಎಕ್ಸೆಲ್ ಅಂದ್ಕೊಳ್ಳಿ, ಆಯಿತಾ. ಇಲ್ಲಿ ನೀವೇನೋ ಎಂಪ್ಲಾಯಿ ಡೇಟಾ ಹಾಕೊಂಡಿರ್ತೀರಾ, ನಿಮ್ಗೆ ಇನ್ನೊಂದು ಇದೇ ಥರ ಶೀಟ್ ಬೇಕಾಗುತ್ತೆ. ಅವಾಗ ಇನ್ನೊಂದು ಎಕ್ಸೆಲ್ ಓಪನ್ ಮಾಡಬೇಕಾಗಿಲ್ಲ. ಇದೊಂದು ಬುಕ್ ಥರ, ನಿಮಗೆ ವರ್ಕ್ ಬುಕ್ ಥರ ನೋಡಿ, ಅವ್ರ ಹೆಸರೇ ಬುಕ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಇನ್ನೊಂದು ಶೀಟ್ ಆ್ಯಡ್ ಮಾಡ್ಕೋಬೋದು ನೀವು. ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಅಂತ ಇದೆಯಲ್ವ ಎಲ್ ಸಿಂಬಲು, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇನ್ನೊಂದು ಶೀಟ್ ಬರುತ್ತೆ. ಇದೂ ಇರುತ್ತೆ, ಇಲ್ಲೂ ಇರುತ್ತೆ. ಇನ್ನೂ ಒಂದು ಶೀಟ್ ಬೇಕಾದ್ರೆ ಹಾಕೋಬೋದು. ಹಾಗೆ ನೀವು ಎಷ್ಟು ಶೀಟ್ ಬೇಕಾದ್ರೂ ಹಾಕೋಬೋದು. ಸೊ ಈ ಥರ ಮಾಡೋಕ್ಕೆ ಶಾರ್ಟ್ಕಟ್ ಏನು ಅಂತ ಅವ್ರು ಕೇಳಿರೋದು. ಓಕೆನಾ. ಶಾರ್ಟ್ಕಟ್ ಏನು, ಶಿಫ್ಟ್ ಪ್ರೆಸ್ ಮಾಡಿಕೊಂಡು ನೀವು ಇವಾಗ ನೋಡಿ ಇಲ್ಲಿ ಶೀಟ್ 1, ಶೀಟ್ 2, ಶೀಟ್ 3 ಇದೆ ಅಲ್ವಾ. ನಾನು ಇನ್ನೊಂದು ಇವಾಗ ಇಲ್ಲಿ ಪ್ಲಸ್ ಮಾಡಲ್ಲ, ನಾನು ಶಾರ್ಟ್ಕಟ್ಗೆ ಯೂಸ್ ಮಾಡ್ತೀನಿ. ಶಿಫ್ಟ್ ಯೂಸ್ ಮಾಡಿಕೊಂಡು ನೀವು
F11ನ ಪ್ರೆಸ್ ಮಾಡಿದ್ರೆ ನೋಡಿ ಇನ್ನೊಂದು ಹೊಸ ಶೀಟ್ 4 ಆಯಿತು. ಶೀಟ್ 3 ಈ ಕಡೆ ಬಂತು. ನಾನು ಎಲ್ಲಿದ್ನೋ ಅದೇ ಪ್ಲೇಸಲ್ಲಿ ಹೊಸದು ಇನ್ನೊಂದು ಸತಿ ಶಿಫ್ಟ್ F11 ಶೀಟ್ 5 ಬಂತು ನೋಡಿ. ಅಬ್ಸರ್ವ್ ಮಾಡ್ತಿದ್ದೀರಲ್ವ ಇಲ್ಲಿ. ಈಗ 1 2 3 4 5 ಇದೆ. ಇನ್ನೊಂದು ಸತಿ ಶಿಫ್ಟ್ F11 ಶೀಟ್ 6 ಬಂತು. ಓಕೆನಾ. ಸೊ ಶಿಫ್ಟ್ F11 ಯೂಸ್ ಮಾಡಿದ್ರೆ ನಿಮಗೆ ಹೊಸ ಶೀಟ್ನ ಇನ್ಸರ್ಟ್ ಮಾಡ್ಬೋದು. ಇದರಲ್ಲಿ ಯಾವ್ದು ನಿಮಗೆ ಕರೆಕ್ಟ್ ಆನ್ಸರ್? ಈಗ ಶಿಫ್ಟ್ F11. ಶಿಫ್ಟ್ ಮತ್ತು F11ನ ಒಟ್ಟಿಗೆ ಪ್ರೆಸ್ ಮಾಡಿದ್ರೆ ನಿಮಗೆ ಎಕ್ಸೆಲ್ನಲ್ಲಿ ಇನ್ನೊಂದು ಹೊಸ ಶೀಟು ಕ್ರಿಯೇಟ್ ಆಗುತ್ತೆ. ಸೊ ಇದು ಬೇರೆದು ಯಾವ್ದು ಏನಕ್ಕೆ ಯೂಸ್ ಮಾಡ್ತೀವಿ ನೋಡಿ. ಶಿಫ್ಟ್ F9 ಏನಕ್ಕೆ ಯೂಸ್ ಮಾಡ್ತೀವಿ? ಫೈಂಡ್ ಆ್ಯಂಡ್ ರೀಪ್ಲೇಸ್. ಅಂದರೆ ಫೈಂಡ್ ಆ್ಯಂಡ್ ರೀಪ್ಲೇಸ್ ಅಂದರೆ ಯಾವುದೋ ಒಂದು ವರ್ಡ್ನ ಫೈಂಡ್ ಮಾಡಿ ರೀಪ್ಲೇಸ್ ಮಾಡ್ತೀವಲ್ಲ, ಸೊ ಅದಕ್ಕೆ ಯೂಸ್ ಮಾಡ್ತೀವಿ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಸೊ F10 ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ರೈಟ್ ಕ್ಲಿಕ್ ಆಪ್ಷನ್ಸ್ ಬರುತ್ತೆ ನಿಮಗೆ. ರೈಟ್ ಕ್ಲಿಕ್ ಮಾಡಿದಾಗ ಮೋಸ್ಟ್ಲಿ ಏನೇನು ಆಪ್ಷನ್ಸ್ ಬರುತ್ತೋ ಅದೆಲ್ಲ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟು ಇಟ್ ಈ 4th ಕ್ವೆಶನ್. ಇನ್ MS Excel ಯು ಕ್ಯಾನ್ ಹೈಡ್ ಎ ರೋ ಬೈ ಪ್ರೆಸ್ಸಿಂಗ್. ಯಾವ ಕೀ ಪ್ರೆಸ್ ಮಾಡಿದ್ರೆ ನೀವು ಹೈಡ್ ಮಾಡ್ಬೋದು ರೋನ. ಹೈಡ್ ಮಾಡೋದಂದ್ರೆ ಏನಪ್ಪ ಅಂತಂದರೆ, ಈಗ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ರೋ 3 ನನಗೆ ಇದು ಬೇಕಾಗಿರಲ್ಲ ಡೇಟಾ, ನಾನಿಲ್ಲಿ ಹೈಡ್ ಮಾಡಬೇಕಾಗಿರುತ್ತೆ ಇದನ್ನು. ಓಕೆನಾ. ಇಲ್ಲಿ ಈ ಥರನೂ ಮಾಡ್ಬೋದು ನೀವು. ಹಿಂಗೆ ರೈಟ್ ಕ್ಲಿಕ್ ಕೊಟ್ಟು ಹೈಡ್ ಅಂತ ಕೊಟ್ಟರೆ ಅದು ಒಟ್ಟೋಗುತ್ತೆ ನೋಡಿ. ಇಲ್ಲೂ ನಿಮಗೆ 3 ಕಾಣಿಸ್ತಾ ಇಲ್ಲ. 1 2 ಆದಮೇಲೆ 3 ಇಲ್ಲ, ಬರೀ 4 ಬರುತ್ತೆ. ನೆಕ್ಸ್ಟು ಹೈಡ್ ಆಗೋಗಿದೆ ಅಂದರೆ ಮರೆ ಆಗಿದೆ ಅದು. ಕಂಟ್ರೋಲ್ Z ಕೊಡ್ತೀನಿ, ಅಥವಾ ಅನ್ಹೈಡ್ ರೈಟ್ ಕ್ಲಿಕ್ ಮಾಡಿ ಅನ್ಹೈಡ್ ಕೊಡ್ಬೋದು. ಸೊ ಈಗ ಮತ್ತೆ ಬಂತು. ಅದೇ ಥರ ನಾನು ಈ ರೋನ ಯಾವ ಕಂಟ್ರೋಲ್ ಕೀಸ್ ಯೂಸ್ ಮಾಡ್ಕೊಂಡು ಅಥವಾ ಶಾರ್ಟ್ಕಟ್ ಕೀಸ್ ಯೂಸ್ ಮಾಡ್ಕೊಂಡು ನಾನು ಮಾಡ್ಬೋದು. ಕಂಟ್ರೋಲ್ ಮತ್ತು 9 ಅನ್ನೋದನ್ನು ಒತ್ತಿ ನೋಡಿ ಒಟ್ಟಾಯ್ತು. ಮತ್ತು ಅನ್ಹೈಡ್ ಮಾಡಬೇಕಂದ್ರೆ ರೈಟ್ ಕ್ಲಿಕ್ ಅನ್ಹೈಡ್. ಆ್ಯಕ್ಚುಲಿ ನೀವೇನು ಮಾಡಬೇಕಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಅನ್ಹೈಡ್ ಬರುತ್ತೆ. ಓಕೆನಾ. ಸೊ ಅದೇ ಥರ ನಾವು ಮಾಡಬೇಕಂದ್ರೆ ಕಂಟ್ರೋಲ್ ಮತ್ತು 9 ಪ್ರೆಸ್ ಮಾಡಿದ್ವಿ. ರೈಟ್. ನೀವು ಒಂದ್ಸತಿ ಟ್ರೈ ಮಾಡಿ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ? ಕಂಟ್ರೋಲ್ ಪ್ಲಸ್ 9 ಅಂತ ಒಂದು ಕೀ ಇರುತ್ತಲ್ವ, ಅದನ್ನು ಪ್ರೆಸ್ ಮಾಡಬೇಕಾಗುತ್ತೆ ನೀವು. ನೆಕ್ಸ್ಟ್ ಕ್ವೆಶನು. ಕಂಪನಿ ಲೋಗೋಸ್ ಕ್ಯಾನ್ ಬಿ ಇನ್ಸರ್ಟೆಡ್ ಇನ್ ಎವ್ರಿ ಸ್ಲೈಡ್ ಆಫ್ ಎ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಯೂಸಿಂಗ್ ಡ್ಯಾಶ್. ಫಾರ್ ಎಕ್ಸಾಂಪಲ್ ಇದೇ PPT ತೊಗೊಳ್ಳೋಣ. ನಾನೊಂದೇನೋ ಒಂದು ಕಂಪನಿ ನೇಮು ಫಾರ್ ಎಕ್ಸಾಂಪಲ್ ರೂಪ ಮ್ಯಾಮ್ ಅಂತ ಚಾನಲ್ದು ಲೋಗೋ ಹಾಕಬೇಕಾಗಿರುತ್ತೆ ನಾನು ಎಲ್ಲ ಸ್ಲೈಡ್ಗೂ. ಅದನ್ನು ಎಲ್ಲಿ ಹೋಗಿ ಹಾಕೋದು ನಾನು ಅಂತಂದರೆ ಅದನ್ನೇ ಕೇಳ್ತಿರೋದು. ಕಂಪನಿ ಲೋಗೋಸ್ ಕ್ಯಾನ್ ಬಿ ಇನ್ಸರ್ಟೆಡ್ ಇನ್ ಎವ್ರಿ ಸ್ಲೈಡ್ ಆಫ್ ಎ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಆಯಿತಾ. ಇದೇ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಲ್ವಾ PPT. ಇಲ್ಲಿ ನೋಡಿ, ಅವಾಗ ನಾವೇನು ಮಾಡಬೇಕಪ್ಪ ಅಂತಂದರೆ ವ್ಯೂ ಇಲ್ಲಿದೆ ನೋಡಿ, ಮಾಸ್ಟರ್ ವ್ಯೂಸ್ ಅಂತ ಆಪ್ಷನ್ಸ್ ಇದು ಇದರಲ್ಲಿ ಬರುತ್ತೆ ನನಗೆ. ಏನೇನಿದೆಲ್ಲ ಅಲ್ಲೇ ಡಿಸ್ಕ್ರಿಪ್ಷನ್ ಕೊಡ್ತಾರೆ ನೋಡಿ. ಸೊ ಮಾಸ್ಟರ್ ವ್ಯೂನಲ್ಲಿ ನೋಟ್ಸ್ ಮೇಕರ್ ಅಂತಿದೆ, ಹ್ಯಾಂಡ್ಔಟ್ ಮೇಕರ್ ಅಂತಿದೆ, ಮತ್ತು ಸ್ಲೈಡ್ ಮಾಸ್ಟರ್ ಅಂತಿದೆ. ಸೊ ಇಲ್ಲಿ ನೋಟ್ಸ್ ಮೇಕರು, ಹ್ಯಾಂಡ್ಔಟ್ ಮೇಕರು, ಸ್ಲೈಡ್ ಸಾರ್ಟರು, ಸ್ಲೈಡ್ ಮಾಸ್ಟರು. ಓಕೆನಾ. ಸೊ ಇಲ್ಲಿ ಹೋಗಿದ್ವಿ ನಾವು ವ್ಯೂ, ಅದು 3 ಆಪ್ಷನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನೊಂದೇನು ಕೊಟ್ಟಿದ್ದಾರೆ? ಸ್ಲೈಡ್ ಸಾರ್ಟರು. ಸ್ಲೈಡ್ ಸಾರ್ಟರ್ ಇಲ್ಲಿರುತ್ತೆ ನೋಡಿ, ಪ್ರೆಸೆಂಟೇಷನ್ ವ್ಯೂಸಲ್ಲಿ ಇರುತ್ತೆ. ಏನು ಸ್ಲೈಡ್ ಸಾರ್ಟರ್ ಅಂತ ಅಂದರೆ ಇಲ್ಲಿ ನೋಡಿ ಡಿಸ್ಕ್ರಿಪ್ಷನ್ ಬರುತ್ತೆ. See thumbnails of all the slides in your presentation to easily rearrange them. Sort ಅಂದ್ರೆ ಏನು ಹೇಳಿ? ಸಾರ್ಟ್ ಅಂದ್ರೆ ಏನು? ಅರೇಂಜ್ ಮಾಡೋದಲ್ವಾ, ಸಾರ್ಟ್ ಮಾಡಿಟ್ಕೊಳ್ಳೋದು ಅಂದರೆ. ಸೊ ಅದನ್ನು ಕೊಟ್ಟ ತಕ್ಷಣ ಹಿಂಗೆ ಬರುತ್ತೆ. ಈಗ ಮೇ ಬಿ ನಾನು ಕರೆಕ್ಟಾಗಿ ಇದು ಫಾರ್ಮಲ್ಲಿ ಇಲ್ಲ ಅಂದರೆ ಇಲ್ಲಿ ನೋಡ್ಕೋಬೋದು. ಓಕೆ, ಯಾವ್ಯಾವ ಕ್ವೆಶನ್ ಆದಮೇಲೆ ಯಾವ್ಯಾವ್ದು ಬಂದಿದೆ, ಅಥವಾ ನನಗೆ ಇದನ್ನು ಅಲ್ಬೇಕಂದ್ರೆ ಹಿಂಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೋಬೋದು ಈಸಿಯಾಗೆ. ಅದನ್ನು ಸ್ಲೈಡ್ ಸಾರ್ಟರ್ ಅಂತೀವಿ. ಓಕೆನಾ. ಸ್ಲೈಡ್ ಸಾರ್ಟರ್. ನೆಕ್ಸ್ಟು ನಂಗೆ ಆ ವ್ಯೂ ಬೇಡ ಅಂತಂದರೆ ಇಲ್ಲೂ ಏನೇನೋ ಬೇರೆ ಇದೆ. ನಾರ್ಮಲ್ ಅಂದರೆ ನಾವು ಮಾಮೂಲಿ ವ್ಯೂ ನೋಡ್ತೀವಲ್ಲ, ಈ ಥರ ವ್ಯೂ. ಸೊ ಔಟ್ಲೈನ್ ವ್ಯೂ ಅಂದರೆ ಏನು ಬರುತ್ತೆ? ಈ ಥರ. ಇಲ್ಲಿ ನಮ್ಮ ಸ್ಲೈಡ್ಸ್ದೆಲ್ಲ ಇಲ್ಲಿ ಔಟ್ಲೈನ್ ಬಂದುಬಿಡುತ್ತೆ. ಸೊ ಯಾವ ಸ್ಲೈಡಿಗೆ ಬೇಕಾದರೂ ಈಸಿಯಾಗಿ ಹೋಗ್ಬೋದು ಈ ಥರ ನೋಡಿ. ಅಥವಾ ಕಂಪ್ಯೂಟರ್ ನಾಲೆಡ್ಜ್ ಅನ್ನೋ ಸ್ಲೈಡ್ ಈ ಥರ ಏನಿದೆ ಅಂತಲೂ ಗೊತ್ತಾಗೋಗುತ್ತೆ ನಂಗೆ ಕಂಟೆಂಟಲ್ಲಿ. ಇದು ಸ್ಲೈಡ್ ಔಟ್ಲೈನ್ ವ್ಯೂ. ಜಸ್ಟ್ ತಿಳ್ಕೊಂಡಿರಿ, ಸೊ ದಟ್ ಇನ್ನು ಯಾವುದೇ ಕ್ವಶನ್ ಕೇಳಿದ್ರು ನಿಮ್ಗೆ ಈಸಿ ಆಗುತ್ತೆ. ಸ್ಲೈಡ್ ಸಾರ್ಟರ್ ಗೊತ್ತಾಯ್ತಲ್ವ? ಸ್ಲೈಡ್ ಸಾರ್ಟರ್ ಅಂದರೆ ಏನಂತ. ನೋಟ್ಸ್ ಪೇಜ್ ಅಂದರೆ ಹಿಂಗೆ ನಾನು ಏನು ನೋಟ್ಸ್ ಕೊಟ್ಟಿರ್ತೀನೋ, ಫಾರ್ ಎಕ್ಸಾಂಪಲ್ ಈ ಸ್ಲೈಡ್ಗೆ ನೋಟ್ಸ್ ಎಲ್ಲಿ ಕೊಡ್ಬೋದಪ್ಪ ಸ್ಲೈಡ್ಗೆ ಅಂತಂದರೆ ಅದನ್ನು ತೋರಿಸ್ತೀನಿ ನಾರ್ಮಲ್ ವ್ಯೂನಲ್ಲಿ. ಇಲ್ಲಿ ಸ್ಲೈಡ್ ಇದೆ ಅಂದ್ಕೊಳ್ಳಿ, ಇಲ್ಲಿ ವ್ಯೂ ಕ್ಲಿಕ್ ಮಾಡಿದೆ, ವ್ಯೂಗೆ ಹೋಗಿ ನಾರ್ಮಲ್ ವ್ಯೂ ಕೊಡ್ಬೇಕು ನಾನು. ನಾರ್ಮಲ್ ವ್ಯೂ ಕೊಟ್ಟ ತಕ್ಷಣವೇ ನನಗೆ ಇಲ್ಲಿ ನೋಡಿ ಕ್ಲಿಕ್ ಟು ಆಡ್ ನೋಟ್ಸ್ ಅಂತ ಬರುತ್ತಿಲ್ಲ, ಅಂದರೆ ಅದ್ರ ಬಗ್ಗೆ ರಿಲೇಟೆಡ್ ಡೇಟಾ. ನಾನು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡೋವಾಗ ಅದೇನು ಕಾಣಿಸಲ್ಲ ನನಗೆ. ಸೊ ಈ ಥರನೂ ಹಾಕೋಬೋದು ನೀವು. ಡೇಟಾ ರಿಲೇಟೆಡ್ ಟು ಯುವರ್ ಸ್ಲೈಡ್
ಅಂದರೆ ಇದು ಪ್ರತಿಯೊಂದಕ್ಕೂ ಬರುತ್ತೆ. ಈ ಸ್ಲೈಡ್ಗೆ ಇದು ಬರುತ್ತೆ, ಇನ್ನೊಂದು ಸ್ಲೈಡ್ಗೂ ಇನ್ನೊಂದು ನೋಟ್ಸ್ ಬರುತ್ತೆ, ಇನ್ನೊಂದು ಸ್ಲೈಡ್ಗೆ ಅಂದರೆ ನೀವೇನೋ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ಕೊಂಡಿರ್ತೀರಾ ಅಂದ್ಕೊಳ್ಳಿ. ಸೊ ನಿಮ್ಮ ರೆಫರೆನ್ಸಿಗೆ ಬರ್ಕೊಳ್ಳೋದು ಇದು ನೋಟ್ಸ್ನ. ಓಕೆನಾ? ಸೊ ನಿಮ್ಮ ರೆಫರೆನ್ಸ್ಗಂತ ಬರೆದಿರೋಂಥ ನೋಟ್ಸ್ ಇದು. ಆಯಾ ಸ್ಲೈಡ್ಗೆ ಒಂದೊಂದಿರುತ್ತೆ ನೋಡಿ. ಈ ಸ್ಲೈಡಿಗೆ ಬರೆದಿರೋದು ಈ ಸ್ಲೈಡಿಗೆ ಬಂದಾಗ ನಿಮಗೆ ಬೇರೆಯೇ ಇರುತ್ತೆ. ಓಕೆನಾ? ಸೊ ಇದು ನೋಟ್ಸು. ಸೊ ನೋಟ್ಸ್ ಪೇಜ್ ಅಂದರೆ ಏನಪ್ಪ ಅಂತಂದರೆ ನಿಮಗೆ ನೋಡಿ ಆ ಸ್ಲೈಡ್ ಬರುತ್ತೆ, ಅದ್ರ ಕರೆಸ್ಪಾಂಡಿಂಗ್ ನೋಟ್ಸು. ನೀವೇನೋ ಒಟ್ಟಿಗೆ ಓದ್ಕೋಬೇಕು ಅಂದಾಗ ಈ ಥರ ಮಾಡಿ ನೋಡಿ, ಡೇಟಾ ರಿಲೇಟೆಡ್ ಯುವರ್ ಸ್ಲೈಡ್ ಅಂತ ಹಾಕಿದ್ದೆ ಅಲ್ವಾ. ಸೊ ನಿಮ್ಮ ಸ್ಲೈಡು ಮತ್ತು ಆ ಕರೆಸ್ಪಾಂಡಿಂಗ್ ನೋಟ್ಸು ಎರಡು ಒಟ್ಟಿಗೆ ಬರುತ್ತೆ, ಅದೇ ನೋಟ್ಸ್ ಪೇಜು. ನಾರ್ಮಲ್ ವ್ಯೂ ಅಂದರೆ ಗೊತ್ತಾಯ್ತು, ಈ ಥರ ಬರುತ್ತೆ. ಔಟ್ಲೈನ್ ವ್ಯೂ ಅಂದರೆ ಹಿಂಗೆ ಬರುತ್ತೆ, ಇಲ್ಲಿ ಔಟ್ಲೈನ್ಸ್ ಬರುತ್ತೆ. ಸ್ಲೈಡ್ ಸಾರ್ಟರ್ ಅಂದರೆ ನಿಮಗೆ ಒಟ್ಟಿಗೆ ಈ ಥರ ಸಾರ್ಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಹಿಂಗೆಲ್ಲ ಡ್ರ್ಯಾಗ್ ಡ್ರಾಪ್ ಮಾಡ್ಕೊಂಡು ಯಾವ್ದು ಫಸ್ಟು ಯಾವ್ದು ಸೆಕೆಂಡ್ ಅಂತ ಸಾರ್ಟ್ ಮಾಡ್ಕೋಬೋದು. ಎಲ್ಲ ಸ್ಲೈಡ್ಸು ಒಟ್ಟಿಗೆ ಕಾಣುತ್ತೆ. ಮತ್ತು ನೋಟ್ಸ್ ಪೇಜ್ ಅಂದರೆ ಗೊತ್ತಾಯ್ತಲ್ವ, ಆ ಸ್ಲೈಡು ಮತ್ತು ನೋಟ್ಸು ನೋಡಿ ಎಲ್ಲ ಸ್ಲೈಡ್ಗೂ ಒಟ್ಟೊಟ್ಟಿಗೆ ಬರುತ್ತೆ ಈ ಥರ ಓದೋಕ್ಕೆ ಈಸಿ ಆಗಲಿ ಅಂತ. ರೀಡಿಂಗ್ ವ್ಯೂ ಅಂತಂದರೆ ಇದು ಮಾಮೂಲಿ ಈ ಥರ ನಿಮ್ಗೆ ಒಟ್ಟಿಗೆ ಈ ಥರ ಸಿಗ್ತಾ ಹೋಗುತ್ತೆ ಅಲ್ವಾ. ಎಲ್ಲದೂ ರೀಡ್ ಮಾಡ್ಕೋಬೋದು ನೀವು. ಎಸ್ಕೇಪ್ ಕೊಟ್ಟ ತಕ್ಷಣ ವಾಪಸ್ ಬಂತು. ರೀಡಿಂಗ್ ವ್ಯೂ ಗೊತ್ತಾಯಿತು. ಅದಾದಮೇಲೆ ಮಾಸ್ಟರ್, ಇದಿಷ್ಟು ಯಾವುದ್ರ ಆಪ್ಷನ್ ಇದು? ಪ್ರೆಸೆಂಟೇಷನ್ ವ್ಯೂಸ್ನಲ್ಲಿ ಬರೋ ಆಪ್ಷನ್ಸ್ ಇದು. ಓಕೆನಾ? ಮಾಸ್ಟರ್ ವ್ಯೂಸ್ನಲ್ಲಿ 3 ಆಪ್ಷನ್ ಇದೆ. ಸ್ಲೈಡ್ ಮಾಸ್ಟರ್. ಸ್ಲೈಡ್ ಮಾಸ್ಟರ್ ಅಂದರೆ ಏನಪ್ಪ? ಓದಿ ನೋಡಿ ಅದರಲ್ಲಿ. ಮಾಸ್ಟರ್ ಸ್ಲೈಡ್ ಕಂಟ್ರೋಲ್ ದಿ ಲುಕ್ ಆಫ್ ಯುವರ್ ಎಂಟೈರ್ ಪ್ರೆಸೆಂಟೇಷನ್ ಇನ್ಕ್ಲೂಡಿಂಗ್ ಕಲರ್ಸ್, ಫಾಂಟ್, ಬ್ಯಾಕ್ಗ್ರೌಂಡ್ ಎಫೆಕ್ಟ್ ಆ್ಯಂಡ್ ಜಸ್ಟ್ ಅಬೌಟ್ ಎವ್ರಿಥಿಂಗ್ ಎಲ್ಸ್. ಅಂದರೆ ನೀವು ಒಂದು ಮಾಸ್ಟರ್ ಥರ ಒಂದು ಸ್ಲೈಡ್ನ ಇಟ್ಕೋತೀರ. ನೀವು ಅದರಲ್ಲೇ ಕೂತ್ಕೊಂಡು ಲೈಕ್ ಎಂಟೈರ್ ಪ್ರೆಸೆಂಟೇಷನ್ ಲುಕ್ನ ನೀವು ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಯು ಕ್ಯಾನ್ ಇನ್ಸರ್ಟ್ ಎ ಶೇಪ್ ಆರ್ ಎ ಲೋಗೋ ಆನ್ ಎ ಸ್ಲೈಡ್ ಮಾಸ್ಟರ್. ಅದೇ ತಾನೇ ನಮ್ಮ ಕ್ವಶನ್ನು. ಕಂಪ್ನಿ ಲೋಗೋ ಎಲ್ಲ ಇದ್ದಾಗ ಯಾವುದರಿಂದ ನೀವು ಇನ್ಸರ್ಟ್ ಮಾಡ್ತೀರಾ? ಸೊ ಸ್ಲೈಡ್ ಮಾಸ್ಟರ್ ವ್ಯೂನಲ್ಲಿ ಹೋಗ್ಬಿಟ್ಟು ನಾವು ಸ್ಲೈಡ್ ಮಾಸ್ಟರ್ ಯು ಕ್ಯಾನ್ ಇನ್ಸರ್ಟ್ ಎ ಶೇಪ್ ಆರ್ ಎ ಲೋಗೋ ಆನ್ ಎ ಸ್ಲೈಡ್ ಮಾಸ್ಟರ್. ಫಾರ್ ಎಕ್ಸಾಂಪಲ್ ಇಟ್ ವಿಲ್ ಶೋ ಅಪ್ ಆನ್ ಆಲ್ ಯುವರ್ ಸ್ಲೈಡ್ಸ್ ಆಟೋಮ್ಯಾಟಿಕಲಿ. ಜಸ್ಟ್ ನೀವು ಅದರಲ್ಲಿ ಒಂದ್ಸತಿ ಹೋಗಿ ಇನ್ಸರ್ಟ್ ಮಾಡಿದ್ರೆ ಸಾಕು, ಎಲ್ಲದರಲ್ಲೂ ಕಾಣಿಸುತ್ತೆ. ಇದೆರಡು ಏನಂತ ನೋಡ್ಬಿಟ್ಟು ಮತ್ತೆ ನಾನು ವಾಪಸ್ ಇದಕ್ಕೆ ಬರ್ತೀನಿ. ಸೊ ದಟ್ ನಿಮ್ಗೆ ಅಟ್ಲೀಸ್ಟ್ ಎಲ್ಲ ಮಾಸ್ಟರ್ ವ್ಯೂಸು ಗೊತ್ತಾಗುತ್ತೆ. ಹ್ಯಾಂಡ್ಔಟ್ ಮಾಸ್ಟರ್ ಅಂದರೆ ಏನಪ್ಪ ಅಂದರೆ ಹಿಂಗೆ ನಿಮಗೆ ಕಂಪ್ಲೀಟ್ ಪ್ರಿಂಟ್ ತೆಗಿಬೇಕಾದಾಗ ನೋಡಿ ಈ ಥರ ಯಾವ ಥರ ನೀವು ಸ್ಲೈಡ್ಸ್ನ ತೆಗೆದ್ಬಿಟ್ಟು ಪ್ರಿಂಟ್ ತೆಗಿಬೇಕು ಅಂತ ಗೊತ್ತಾಗುತ್ತೆ. ಹ್ಯಾಂಡ್ಔಟ್ ಅಂದರೆ ನೀವು PPTನ ಪ್ರಿಂಟ್ಔಟ್ ತೆಗೆದು ಯಾರಿಗೋ ಒಬ್ರಿಗೆ ಕೊಡ್ತೀರಾ, ನೋಡಿ ನಾನು ಇದು ಪಾಠ ಮಾಡ್ತೀನಿ ಓದ್ಕೊಂಡು ಬನ್ನಿ ಅಂತ. ಓಕೆನಾ? ಸೊ ಆ ಥರ ಮಾಡೋಕ್ಕೋಸ್ಕರ ಇದು ನಿಮಗೆ ವ್ಯೂ ತೋರಿಸುತ್ತೆ ನೋಡಿ. ಅದೇನಂತ ವ್ಯೂ. ಹ್ಯಾಂಡ್ಔಟ್ ಮಾಸ್ಟರ್ ಅಂದರೆ ಕಸ್ಟಮೈಸ್ ಹೌ ಯುವರ್ ಪ್ರೆಸೆಂಟೇಷನ್ ವಿಲ್ ಲುಕ್ ಆಸ್ ಎ ಪ್ರಿಂಟೆಡ್ ಹ್ಯಾಂಡ್ಔಟ್. ಪ್ರಿಂಟ್ ತೆಗಿಬೇಕು ಅಂದಾಗ ಹೆಂಗೆ ಕಾಣುತ್ತೆ ನಿಮ್ಮ ಪ್ರೆಸೆಂಟೇಷನ್ ಅಂತ ಜಸ್ಟ್ ಒಂದ್ಸತಿ ನೋಡೋಕ್ಕೋಸ್ಕರ ಇರೋವಂಥದ್ದು. ಹ್ಯಾಂಡ್ಔಟ್ಸ್ ಅಂದರೆ ಅದೇನೆ ಪ್ರಿಂಟ್ಔಟ್ ತೆಗೆದುಕೊಡೋದು. ಓಕೆನಾ? ಯು ಕ್ಯಾನ್ ಚೂಸ್ ದ ಡಿಸೈನ್ ಆ್ಯಂಡ್ ಲೇಔಟ್ ಆಫ್ ದಿ ಹ್ಯಾಂಡ್ಔಟ್. ಅಫ್ಕೋರ್ಸ್ ನೀವು ಚೂಸ್ ಮಾಡಿ ಚೇಂಜ್ ಮಾಡ್ಬೋದು. ಮತ್ತು ಎಲ್ಲಿ ಹೆಡರ್ ಫುಟರ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಮತ್ತು ಯು ಕ್ಯಾನ್ ಆಲ್ಸೋ ಸೆಲೆಕ್ಟ್ ಆಪ್ಷನ್ಸ್ ಫಾರ್ ಯುವರ್ ಪೇಜ್ ಸೆಟ್. ನೋಟ್ಸ್ ಮಾಸ್ಟರ್. ಏನು ನೋಟ್ಸ್ ಮಾಸ್ಟರು? ಕಸ್ಟಮೈಸ್ ಹೌ ಯುವರ್ ಪ್ರೆಸೆಂಟೇಷನ್ ವಿಲ್ ಲುಕ್ ವೆನ್ ಪ್ರಿಂಟೆಡ್ ಔಟ್ ವಿತ್ ಯುವರ್ ನೋಟ್ಸ್. ಇದೇನಪ್ಪ ಅಂತಂದರೆ ನಿಮ್ಮ ಪ್ರೆಸೆಂಟೇಷನ್ ಹೆಂಗೆ ಕಾಣುತ್ತೆ ನೀವು ನೋಟ್ಸ್ ಜೊತೆಗೆ ಪ್ರಿಂಟ್ ಮಾಡಿದಾಗ. ಇಲ್ಲಿದೆ ನೋಡಿ ಈ ಥರ ಕಾಣುತ್ತೆ ನಿಮ್ಮ ಪ್ರೆಸೆಂಟೇಷನು. ಇಲ್ಲಿ ಟೈಟಲ್ ಇಲ್ಲಿ ಸ್ಲೈಡ್ ಬರುತ್ತೆ, ಇಲ್ಲಿ ನಿಮ್ಮ ನೋಟ್ಸ್ ಬರುತ್ತೆ, ಇಲ್ಲಿ ಹೆಡರು ಫೂಟರು ಈ ಥರ ಬರುತ್ತೆ ಅಂತ. ಇದನ್ನು ಅಫ್ಕೋರ್ಸ್ ನೀವು ಡ್ರ್ಯಾಗ್ ಮಾಡಿ ಚೇಂಜ್ ಮಾಡ್ಕೋಬೋದು. ಸೊ ಇದೆಲ್ಲ ಜಸ್ಟು ವ್ಯೂಸು. ಓಕೆನಾ? ಸೊ ಇಲ್ಲಿದ್ವಿ ನಾವು ವ್ಯೂ, ಸ್ಲೈಡ್ ಮಾಸ್ಟರಲ್ಲಿ ಮಾಸ್ಟರ್ ನೋಟ್ಸ್ ಇದೆಲ್ಲ ಆಯ್ತಲ್ವ. ಸ್ಲೈಡ್ ಮಾಸ್ಟರ್ ಒಂದ್ಸತಿ ಜಸ್ಟ್ ತೋರಿಸ್ತೀನಿ. ಇದೇ ನಮ್ಮ ಆನ್ಸರು ಸ್ಲೈಡ್ ಮಾಸ್ಟರ್. ಸೊ ಈಗ ಸ್ಲೈಡ್ ಮಾಸ್ಟರ್ನಲ್ಲಿ ಹೇಗೆ ಲೋಗೋ ಇನ್ಸರ್ಟ್ ಮಾಡೋದಂತ ತೋರಿಸ್ತೀನಿ. ಸೊ ವ್ಯೂಗೆ ಹೋಗಿದ್ದೀವಲ್ವ, ಸ್ಲೈಡ್ ಮಾಸ್ಟರ್ ಕ್ಲಿಕ್ ಮಾಡಿದೆ ಈ ಥರ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಎಲ್ಲದರಲ್ಲೂ ಈ ಪಾಯಿಂಟ್ನಲ್ಲಿ ನಾನು ಲೋಗೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಏನು ಮಾಡ್ತೀನಿ ನಾನು, ಇನ್ಸರ್ಟ್ ಪಿಕ್ಚರ್ಸ್, ಯಾವುದೇ ಲೋಗೋ ಎಲ್ಲಿ ಸೇವ್ ಮಾಡಿರ್ತೀನೋ ಆನ್ಲೈನು ಅಥವಾ ದಿಸ್ ಡಿವೈಸು, ನಾನು ಇದರಲ್ಲೇ ಜಸ್ಟ್ ಒಂದು ಫೋಟೋ ತಗೋತೀನಿ, ಜಸ್ಟ್ ಒಂದು ಪಿಕ್ಚರು, ಇನ್ಸರ್ಟ್. ಓಕೆನಾ? ನಾನು ಅನ್ಕೋತೀನಿ ಇಲ್ಲಿರಲಿ ಒಂದು ಲೋಗೋ, ಎಲ್ಲ ಸ್ಲೈಡ್ನಲ್ಲೂ ನಂಗೆ ಇದೇ ಪೊಸಿಷನಲ್ಲಿ ಬೇಕು ಅಂತ. ಓಕೆನಾ? ಸೊ ಜಸ್ಟ್ ನಾನು ಒಂದೇ ಸ್ಲೈಡಲ್ಲಿ ಹಾಕ್ತೆ ನೋಡಿ, ಅದಕ್ಕೆ ಇದು ಮಾಸ್ಟರ್ ಸ್ಲೈಡು. ಓಕೆನಾ? ಸೊ ಮಾಸ್ಟರ್ ಸ್ಲೈಡಲ್ಲಿ ನೀವು ಎಲ್ಲ ಟೈಟಲು ಫಾಂಟಿಗೆ ಎಲ್ಲನೂ ಇಲ್ಲೇ ಕಂಟ್ರೋಲ್ ಮಾಡ್ಬೋದು. ನೋಡಿ ನಾನು ಇಲ್ಲೊಂದು ಲೋಗೋ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಇಮ್ಯಾಜಿನ್ ಇಟ್ಸ್ ಅ ಲೋಗೋ. ಮತ್ತು ನಾನು ವ್ಯೂಗೆ ಹೋಗ್ತೀನಿ, ನಾರ್ಮಲ್ಗೆ ಹೋಗ್ತೀನಿ, ನಾರ್ಮಲ್ ವ್ಯೂಗೆ. ನೋಡಿ ನಾನು ಪ್ರತಿಯೊಂದು ಸ್ಲೈಡ್ ಶೋ ಕೊಡ್ತೀನಿ, ಪ್ರತಿಯೊಂದು ಸ್ಲೈಡಲ್ಲೂ ಬಂದಿದೆ ನೋಡಿ ಅಲ್ವಾ. ಪ್ರತಿಯೊಂದು ಸ್ಲೈಡಲ್ಲೂ 81st ಕ್ವಶನ್, 82nd ಕ್ವಶನ್ ಎಲ್ಲ ಕಡೆ ಈ ಫೋಟೋ ಬಂದಿದೆ ನನಗೆ. ಸೊ ಅಂದರೆ ಅರ್ಥ ನಾನು ಒಂದೊಂದು ಸ್ಲೈಡ್ಗೂ ಹೋಗಿ ಹಾಕಲಿಲ್ಲ ಲೋಗೋನ.
ಸಪೋಸ್ ಇಫ್ ಇಟ್ ಈಸ್ ಎ ಲೋಗೋ ನೋಡಿ ಎಲ್ಲ ಕಡೆನೂ ಬಂದಿದೆ ಜಸ್ಟ್ ಬಿಕಾಸ್ ನಾನು ಮಾಸ್ಟರ್ ಸ್ಲೈಡ್ನಲ್ಲಿ ಹಾಕಿದ್ದು. ನಿಮ್ಗೆ ಏನೇ ಪೊಸಿಷನ್ ಚೇಂಜ್ ಏನು ಬೇಕಾದ್ರೂ ಮತ್ತೆ ಅಲ್ಲೇ ಹೋಗ್ಬೋದು, ವ್ಯೂ ಮಾಸ್ಟರ್ ಸ್ಲೈಡ್ ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ಬೇಕು ಅಂದ್ಕೊಳ್ಳಿ, ಜಸ್ಟ್ ಎಕ್ಸಾಂಪಲ್, ಮತ್ತು ವ್ಯೂ ನಾರ್ಮಲ್ ವ್ಯೂಗೆ ಹೋಗಿ ಎಲ್ಲ ಕಡೆ ಚೇಂಜ್ ಆಗುತ್ತದು ನೋಡಿ, ಎಲ್ಲ ಕಡೆ ಚೇಂಜ್ ಆಗುತ್ತೆ, ಎಲ್ಲ ಕಡೆ ಅಲ್ಲಿ ಬಂದಿದೆ. ಓಕೆನಾ? ಸೊ ಇದು ನಮ್ಗೆ ಆಪ್ಷನ್ ಸಿಕ್ತು. ಎಲ್ಲಿದೆ, ಯಾವ ಕ್ವೆಶನ್ ಹೇಳಿ, ಅದು 85th ಕ್ವೆಶನ್ ಅಲ್ವಾ? ಸೊ ಏನು ಯೂಸ್ ಮಾಡಿದ್ವಿ ನಾವು? ಸ್ಲೈಡ್ ಮಾಸ್ಟರ್ ಯೂಸ್ ಮಾಡಿದ್ವಿ. ಸೊ ಸ್ಲೈಡ್ ಮಾಸ್ಟರ್ ಇಸ್ ದಿ ರೈಟ್ ಆನ್ಸರ್. ಐ ಹೋಪ್ ದ ವಿಡಿಯೋ ಇಸ್ ಹೆಲ್ಪ್ಫುಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದಷ್ಟು ಕ್ವೆಶನ್ಸು, ಇನ್ನೊಂದಷ್ಟು ಕಾನ್ಸೆಪ್ಟ್ ಕಲ್ತ್ಕೊಳ್ಳೋಣ. ವಿಲ್ ಮೀಟ್ ಇನ್ ನೆಕ್ಸ್ಟ್ ಕ್ಲಾಸ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.